ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಗಣತಿ ಅರ್ಜಿ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಲಾಗಿತ್ತು. ಮಧ್ಯಾಹ್ನ ವಿಚಾರಣೆಗೆ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ. ಹೌದು, ಈ ಗಣತಿಗೆ ಸಂಬಂಧಪಟ್ಟಂತೆ ಅರ್ಜಿ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಲಾಗಿತ್ತು. ಅಂತೆಯೇ ಮಧ್ಯಾಹ್ನ ವಿಚಾರಣೆಗೆ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ. ವಿವಿಧ ಸಮುದಾಯದ ಮುಖಂಡರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಪ್ರಮುಖ ಅಂಶಗಳನ್ನು ವಿವಿಧ ಸಮುದಾಯದ ಮುಖಂಡರು ಉಲ್ಲೇಖ ಮಾಡಿದರು. ನಿನ್ನೆ ಅರ್ಜಿಯನ್ನು ಬಿಜೆಪಿ ಮುಖಂಡರು ಕೂಡ ಸಲ್ಲಿಸಿದ್ದಾರೆ. ಮಧ್ಯಾಹ್ನ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಜಾತಿಯ ವಿಚಾರವಾಗಿ ಅಂದಾಜು 300ಕ್ಕೂ ಹೆಚ್ಚು ಜಾತಿಗಳ ಉಲ್ಲೇಖವನ್ನು ಮಾಡಿ ಅಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಲಾಗಿತ್ತು. ಈ ಬ್ರಾಹ್ಮಣ, ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಹೀಗೆಲ್ಲ. ಸೊ ಆ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಕೆಲವೊಬ್ಬ ಸದಸ್ಯರ ಜೊತೆ, ಸಚಿವರ ಜೊತೆ ಚರ್ಚೆಯನ್ನು ಮಾಡಿ ಬಗೆಹರಿಸಿಕೊಂಡು 22ರಿಂದ ಸರ್ವೆ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದಾಗಿ ಮಗದೊಂದು ಕಡೆ ನೀವು ಗಮನಿಸಬೇಕು, ಸಮುದಾಯದ ಮುಖಂಡರು ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಶೀಘ್ರ ಅಂದರೆ ತುರ್ತು ವಿಚಾರಣೆ ನಡೀಬೇಕಾಗತ್ತೆ. ಆ ತುರ್ತು ವಿಚಾರಣೆಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಅಂತೆಯೇ ಮಧ್ಯಾಹ್ನ ವಿಚಾರಣೆಗೆ ಬರೋದ್ರಿಂದಾಗಿ ನೋಡಬೇಕು ನ್ಯಾಯಾಲಯ ಅಂತಿಮವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ. ಯಾಕಂದರೆ ಸಮಯ ಕೂಡ ಬಹಳ ಕಡಿಮೆ ಇದೆ, ಇವತ್ತಾಗಲೇ 19 ದಿನಾಂಕ. ಹಾಗಾಗಿ ನ್ಯಾಯಾಲಯದ ನಿರ್ದೇಶನ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.